ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಅಂತ್ಯ ಸಂಸ್ಕಾರ ಅವರ ತವರೂರಿನಲ್ಲಿ ನಡೆಯಿತು. ಮಾವಿನಕೆರೆ ಗ್ರಾಮದ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನಡೆಯಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಭಾಳ ಭಾವನಾತ್ಮಕವಾಗಿತ್ತು ಕ್ಷಣ. ತಾಯಿಯ ಶವವನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ಪಲ್ಲಕ್ಕಿಗೆ ಮಕ್ಕಳ ಹೆಗಲು ನೆನ್ನೆ ಬೆಂಗಳೂರಿನಿಂದ ಹೊರಟು ಹೊಳೆನರಸೀಪುರದ ರೇವಣ್ಣನವರ ಮನೆಗೆ ರಾತ್ರಿ 2 ಗಂಟೆಗೆ ಪಾರ್ಥಿವ ತಲುಪಿತು. ಆನಂತರ ಸಾರ್ವಜನಿಕ ದರ್ಶನ, ಸಾವಿರಾರು ಸಂಖ್ಯೆಯಲ್ಲಿ ಜನ, ಸಾವಿರಾರು ಸಂಖ್ಯೆ. ದಾರಿಯುದ್ದಕ್ಕೂ ಹಳ್ಳಿಗಳಲ್ಲಿ ಜನ ನಿಲ್ಲಿಸಿ ಗಾಡಿ ನಿಲ್ಲಿಸಿ ಅಂತಿಮ ದರ್ಶನ ಪಡೆದರು. ನೋಡಿ, ಇದೆಲ್ಲದರ ನಡುವೆ ಮೆಚ್ಕೊಳ್ಳದೆ ಹೋದರೆ ತಪ್ಪಾಗತ್ತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಡ್ಕೊಂಡ ರೀತಿ. ಚೆನ್ನಮ್ಮನವರು ಮೃತಪಡುವ 2 ದಿನಗಳ ಹಿಂದೆ ಕುಮಾರಸ್ವಾಮಿ ಅವರಿಗೂ ಡಿ.ಕೆ. ಶಿವಕುಮಾರ್ ಅವರಿಗೂ ನಡೆದ ಮಾತಿನ ಚಕಮಕಿ ಇವರೇನು ಆಜನ್ಮ ಶತ್ರುಗಳೇನೋ ಅನ್ನೋ ಹಂಗಿತ್ತು. ಆಜನ್ಮ ಶತ್ರುಗಳೇನೋ ಅನ್ನೋ ಹಾಗೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳ ಫೈಟ್ ಆಗಿದೆ. ರಾಜಕೀಯ ವಿರೋಧಿ ತಾಯಿಯನ್ನು ಕಳ್ಕೊಂಡಿದ್ದಾರೆ ಅಂದ ತಕ್ಷಣ ಡಿ.ಕೆ. ಶಿವಕುಮಾರ್ ಅವರು ಸೀದಾ ಮನೆಗೆ ಹೋದರು. ಅವರು ಪತ್ನಿನ ಕರ್ಕೊಂಡು ಹೋದರು. ಅವರು ಇದನ್ನು ಮೆಚ್ಕೋಬೇಕು ರೀ. ರಾಜಕಾರಣದಲ್ಲಿ ರಾಜಕೀಯ ಒಂದು ಕಡೆ, ಮಾನವೀಯ ಸಂವೇದನೆ ಇನ್ನೊಂದು ಕಡೆ. ಸಕಲ ಸರ್ಕಾರಿ ಗೌರವ ಕೊಡೋದಿಲ್ಲ ಅಂದಿದ್ರೆ ಯಾಕೆ ಕೊಡ್ತಿಲ್ಲ ಅಂತೇನು ಯಾರು ಕೇಳೋಕ್ಕಾಗ್ತಿರ್ಲಿಲ್ಲ. ಅವರೇನು ಯಾವುದೋ ಸಾಂವಿಧಾನಿಕ ಪೊಸಿಷನ್ನಲ್ಲಿದ್ದವರಲ್ಲ ಚೆನ್ನಮ್ಮ ಅವರು, ಏನಲ್ಲ. ಬಟ್ ಡಿ.ಕೆ. ಶಿವಕುಮಾರ್ ಡಿಸೈಡೆಡ್ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಅಂತ. ಇವತ್ತು ಅಲ್ಲಿಗೆ ಹೋಗಿ ನಿಂತ್ಕೊಂಡ್ರು. ಅವರೇ ಸ್ವತಃ ರಾಷ್ಟ್ರಧ್ವಜವನ್ನು ತೆಗೆದುಕೊಟ್ರು ಕೈಗೆ. ಅವತ್ತು ಚೆನ್ನಮ್ಮನವರ ಪಾರ್ಥಿವವನ್ನು ಮನೆಗೆ ತಗೊಂಡು ಬಂದಾಗ ಪಕ್ಕದಲ್ಲಿ ಕೂತ್ಕೊಂಡು ದೇವೇಗೌಡರನ್ನು ಅವರು ಸಮಾಧಾನಪಡಿಸಿದ ರೀತಿ ಕೂಡ ನೋಡಿ. ಉಳಿದಿದ್ದೆಲ್ಲ ಒಂದು ಕಡೆ, ಮಾನವೀಯ ಸಂವೇದನೆಗೆ ಎಲ್ಲಕ್ಕಿಂತ ಹೆಚ್ಚಿನ ತೂಕ ಅನ್ನೋದನ್ನು ಚೆನ್ನಮ್ಮನವರ ಸಾವು ಮತ್ತು ಡಿ.ಕೆ. ಶಿವಕುಮಾರ್ ಅವರು ನಡ್ಕೊಂಡ ರೀತಿ ತೋರಿಸ್ತು. ಜೊತೆಗೆ ಸಿದ್ದರಾಮಯ್ಯನವ್ರಿಗೂ ಗೌಡರ ಕುಟುಂಬಕ್ಕೂ ಒಂದು ಊರಾಗಿ ಬರೋದಿಲ್ಲ. ತಕ್ಷಣ ಬಂದ್ರವರು. ಜಮೀರ್ ಅಹಮ್ಮದು ಏನೇನೋ ಮಾತಾಡ್ಕೊಂಡಿದ್ದಾರೆ. ಮೂವರು ಕೇಂದ್ರ ಸಚಿವರು ಬಂದಿದ್ದರು ಅಂತ್ಯ ಸಂಸ್ಕಾರಕ್ಕೆ. ಅನೇಕ ರಾಜಕೀಯ ಹಿರಿಯ ಮುಖಂಡರುಗಳಿದ್ದರು. ಎಪ್ಪತ್ತೆರಡು ವರ್ಷಗಳ ಕಾಲ ದೇವೇಗೌಡರೊಂದಿಗೆ ದಾಂಪತ್ಯ ನಡೆಸಿ ಚೆನ್ನಮ್ಮನವರು ತಮ್ಮ ತವರಿನ ಮಣ್ಣಿನಲ್ಲಿ ಮಣ್ಣಾದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.